ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಈ ಎಲೆಕ್ಷನ್ ಭರಾಟೆ ನಡುವೆ ಇಡಿ ಅಂದರೆ ಇಡಿ ತನಿಖಾ ಸಂಸ್ಥೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ CM ಅವರ ಆಪ್ತ ಅವರನ್ನು ನೋಟಿಸ್ ಕೊಟ್ಟಿದೆ. ಈಗ ಮೈಸೂರಿನಲ್ಲಿ CM ಹೇಳಿದ್ದಾರೆ, ಇಡಿ ಏನು ಮಾಡುತ್ತಾ ಮಾಡಲಿ, ಸುಳ್ಳು ಕೇಸ್ ತನಿಖೆಯನ್ನು ಮಾಡ್ತಾ ಇದೆ, ನಮ್ಮ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ನಿರ್ಧಾರ ತೆಗೆದುಕೊಂಡಂಗೆ ಕಾಣ್ತಾ ಇದೆ. ಇವತ್ತು ಮುಖ್ಯಮಂತ್ರಿಯವರ ಆಪ್ತನನ್ನು ವಶಕ್ಕೆ ಪಡೆಯಲಾಯಿತು. ಅದಾದ ನಂತರ ಕುಮಾರ್ ನಾಯಕ್, ಈಗಿನ ಸಂಸದರಾಗಿರುವಂಥ ಕುಮಾರ್ ನಾಯಕ್ ಅವರು ಆಗಿನ ಕಾಲದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದರು. ಆ ಟೈಮಲ್ಲಿ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ CM ಪತ್ನಿ ಹಾಗೂ ಪಾರ್ವತಿಗೂ ಇಡಿ ನೋಟಿಸ್ ಕೊಡುತ್ತಾ ಅನ್ನುವಂಥ ಪ್ರಶ್ನೆ. ಬನ್ನಿ, ಮೊದಲು ಮಾತಾಡಿದ್ದಾರೆ CM, ಕೇಳಿಸ್ಕೊಳ್ಳಿ. ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ. ಸರ್, ಇಡಿ ಅವರು ಓವರಾಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ 14 ಸೈಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ, ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ. ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ, ಅವ್ರು ಏನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ. ಅದಕ್ಕೆ ಏನು ತನಿಖೆ ಮಾಡ್ತಾರೆ ಮಾಡಿ. ನೀನು ಕೇಳ್ತಾ ಇದೆಯಲ್ಲ, ಅವ್ರು ಕೊಡದೇವ್ರು ನೀನು ಕೇಳಿದ್ರ ಅಲ್ಲ, ನೀನು ಕೇಳಿದ್ರ ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ, ಅದ್ರ ಮೇಲೆ ಏನು ಕಾಮೆಂಟ್ ಮಾಡಲ್ಲ, ಏನು ಮಾಡಲ್ಲ. ಬಟ್ ಇಡೀ ಮೂಢ ಕೇಸ್ಗಳು ಎನ್ಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ಕುಮಾರ್ ನಾಯಕ್ ಅವರು CM ಆಪ್ತನಿಗೆ ಕುಮಾರ್ ನಾಯಕ್ ಅವರಿಗೆ ಇದೀಗ CM ಪತ್ನಿ ಪಾರ್ವತಿ ಅವರಿಗೂ ಇಡಿ ನೋಟಿಸ್ ಕೊಡುತ್ತಾ CM ಸಿದ್ದರಾಮಯ್ಯಗೆ ರಿಪಬ್ಲಿಕ್ ಅನ್ನ ಪ್ರಶ್ನೆ ಮಾಡ್ತು. ರಿಪಬ್ಲಿಕ್ ಪ್ರಶ್ನೆಗೆ ಗರಂ ಆದರೂ CM ಸಿದ್ದರಾಮಯ್ಯ. ಇಡಿ ನೋಟಿಸ್ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನೀನೇ ನೋಟಿಸ್ ಕೊಡೋದು ಹಾಗೆ ಇದೆಯಾ ಅಂತೇಳಿ ಗರಂ ಆದರು. ರಿಪಬ್ಲಿಕ್ ಪ್ರಶ್ನೆಗೆ ಗರಂ ಆದ CM ಸಿದ್ದರಾಮಯ್ಯ. ಸಾಧಾರಣವಾಗಿ ಸಿದ್ದರಾಮಯ್ಯನವರು ಆ ಥರ ಗರಂ ಆಗೋದಿಲ್ಲ. ಪತ್ರಕರ್ತರ ಮೇಲೆ ಅಷ್ಟೊಂದು ರೇಗೋದು ಭಾಳ ಕಡಿಮೆ, ಆದರೆ ವಿಚಿತ್ರ ಪ್ರಶ್ನೆಗಳು ಬಂದಾಗ ರೇಗೋದು ಸಾಮಾನ್ಯ. ಆದರೆ ನಿನ್ನೆ ಮೊನ್ನೆಯಿಂದ ರೇಗ್ತಾನೇ ಇದ್ದಾರೆ. ಅಂಥ ಪ್ರಶ್ನೆ ಏನು ಕೇಳಿದ್ರು ನಮ್ಮ ರಿಪಬ್ಲಿಕ್ ಕನ್ನಡ ರಿಪೋರ್ಟರ್, ಅದಕ್ಕೆ ಮುಖ್ಯಮಂತ್ರಿಗಳ ಕ್ವಿಕ್ ಆ್ಯಕ್ಷನ್ ಏನಿತ್ತು ಬನ್ನಿ ಒಮ್ಮೆ ಆನ್ ಸ್ಕ್ರೀನ್ ನೋಡ್ಕೊಂಬರೋಣ. ನೀನು ಕೇಳ್ತಾ ಇದೆಯಲ್ಲ, ಅವ್ರು ಕೊಡದೇವ್ರು ನೀನು ಕೇಳಿದ್ರ ಅಲ್ಲ, ನೀನು ಕೇಳಿದ್ರ ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ, ಅದ್ರ ಮೇಲೆ ಏನು ಕಾಮೆಂಟ್ ಮಾಡಲ್ಲ. ನೀನು ಕೇಳ್ತಾ ಇದೆಯಲ್ಲ, ಅವ್ರು ಕೊಡದೇವ್ರು ನೀನು ಕೇಳಿದ್ರ ಅಲ್ಲ, ನೀನು ಕೇಳಿದ್ರ ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ, ಅದ್ರ ಮೇಲೆ ಏನು ಕಾಮೆಂಟ್ ಮಾಡಲ್ಲ. ನೀನು ಕೇಳ್ತಾ ಇದೆಯಲ್ಲ, ಅವ್ರು ಕೊಡದೇವ್ರು ನೀನು ಕೇಳಿದ್ರ ಅಲ್ಲ, ನೀನು ಕೇಳಿದ್ರ ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ, ಅದ್ರ ಮೇಲೆ ಏನು ಕಾಮೆಂಟ್ ಮಾಡಲ್ಲ. ನೀನು ಕೇಳ್ತಾ ಇದೆಯಾ? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್, ಮೈಸೂರಿಂದ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಈಗ ಸಿದ್ದರಾಮಯ್ಯನವರು ಏನೋ ಗರಂ ಆಗಿದ್ರು ನೀವು ಕೇಳುವಂತ ಪ್ರಶ್ನೆಗೆ, ಬಟ್ ಏನು ಕೇಳಿದ್ರಿ, ಏನಂದ್ರು? ಈಗ ಸಿದ್ದರಾಮಯ್ಯವರು ಅಷ್ಟು ಟೆನ್ಷನ್ ಯಾಕಂತ ಸಿದ್ದರಾಮಯ್ಯನವರಿಗೆ? ಈಗಾಗಲೇ ಇನ್ನು ನಿನ್ನೆ ಸಿದ್ದರಾಮಯ್ಯನವರ ಮೈಸೂರಿನ ಖಾಸಗಿ ಆಪ್ತಾಗಿರುವಂತಹ ಕುಮಾರ್ ಅವರನ್ನು ಈಗಾಗಲೇ ವಿಚಾರಣೆಗೊಳಪಡಿಸಿದ್ದಾರೆ. ಭಾಳ ಪ್ರಮುಖವಾಗಿ ಈ ಇಡಿ 14 ಸೈಟ್ಗಳ ವಿಚಾರವಾಗಿ, ಅವರ ಪತ್ನಿ ಪಡೆದಿರುವಂತಹ 14 ಸೈಟ್ಗಳ ವಿಚಾರವಾಗಿ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡ್ತಾ ಇದೆ. ಇದರ ಭಾಗವಾಗಿ ನಿನ್ನೆ ಮೈಸೂರಿನ CM ಆಪ್ತಾಗಿರುವಂತಹ ಕುಮಾರ್ ಅವರನ್ನ ವಿಚಾರಣೆಗೊಳಪಡಿಸಿದೆ. ಕುಮಾರ್ ಅವರು ಮೈಸೂರಿನ ಬಹುತೇಕ ಅವರ ವ್ಯವಹಾರಗಳೆಲ್ಲ ನೋಡ್ಕೊಳ್ಳೋರು ಅವರೇ. ಸೊ ಹೀಗಾಗಿ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆ ನಡೆಸಿದೆ. ಜೊತೆಗೆ 14 ಸೈಟ್ಗಳಲ್ಲಿ ಖಾತೆ ಮಾಡಿಸಿಕೊಳ್ಳುವ ಸಂದರ್ಭದಲ್ಲೂ ಕೂಡ ಕುಮಾರ್ ಅವರು ಕೊಟ್ಟಿರುವಂತಹ
ಒಂದು ಪತ್ರಕ್ಕೆ ಸಿ ಎಂ ಅವರ ಪತ್ನಿ ಹೆಸರಲ್ಲಿ ಖಾತೆಗಳು ಕೂಡ ರಿಜಿಸ್ಟರ್ ಆಗಿರುವಂಥದ್ದು. ಸೊ ಹೀಗಾಗಿ ಒಂದು ರೀತಿ ಸಹಜವಾಗಿ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಯಾಕಂತಂದರೆ ಈಗಾಗಲೇ ಇಡಿ ಕೇವಲ 14 ಸೈಟ್ಗಳ ವಿಚಾರವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಈಗಾಗಲೇ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸಿ ಎಂ ಅವರ ಪತ್ನಿಗೂ ಕೂಡ ನೋಟಿಸ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೇಳೋ ಸಂದರ್ಭದಲ್ಲೂ ಕೂಡ ಇವತ್ತು ಸಿ ಎಂ ಅವರು ಕೂಡ ಗರಂ ಆಗುವಂಥ ಕೆಲಸಕ್ಕೆ ಮುಂದಾಗಿದ್ರು. ಇಡಿ ಅವರು ನೋಟಿಸು ನಿಮಗೆ ಹೇಳಿ ಕೊಡ್ತಾರ ಅನ್ನುವಂತಹ ಪ್ರಶ್ನೆ ಎಲ್ಲ ಕೇಳಿದ ಜೊತೆಗೆ ಈ ಪ್ರೋಸೆಸ್ ಎಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸಿ ಎಂ ಅವರ ಪತಿಗೂ ಕೂಡ ಇವತ್ತೆಲ್ಲ ನಾಳೆ ಅಂತೂ ನೋಟಿಸ್ ಒಂದು ಬರೋದು ಶತಸಿದ್ಧ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಸಿ ಎಂ ಅವ್ರಿಗೂ ಕೂಡ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಆರೋಪಿಗಳಾಗಿರುವಂತಹ ಸಿ ಎಂ ಅವರು ಏವನ್ ಆರೋಪಿಯಾಗಿದ್ದಾರೆ. ಜೊತೆಗೆ ಈ 14 ಸೈಟ್ಗಳ ವಿಚಾರವಾಗಿ ಸಿ ಎಂ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ತನಿಖೆ ನಡೀತಿರೋ ಕಾರಣಕ್ಕಾಗಿ ಸಿ ಎಂ ಪತ್ನಿ ಹಾಗೂ ಸಿ ಎಂ ಅವ್ರಿಗೂ ಕೂಡ ಇಡಿಯಿಂದ ನೋಟಿಸ್ ಬರೋದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇರುವಂಥದ್ದು. ನಿಕೇಶ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಇದು ಕುಮಾರ್ ನಾಯಕ್ ಅವರು ಸಂಸದರು, ಈ ಹಿಂದೆ ಡಿ ಸಿ ಆಗಿದ್ದರು. ಅವ್ರಿಗೂ ಕೂಡ ನೋಟಿಸ್ ಹೋಗಿದೆ. ಕುಮಾರ್ ನಾಯಕ್ ಈ ನಡುವೆ ನಿಮ್ಮ ಪತ್ನಿಗೂ ನೋಟಿಸ್ ಕೊಡ್ತಾರಾ ಅಂತ ಪತ್ರಕರ್ತರು ಕೇಳಿದರು. ಯಾಕಯ್ಯ ನಿನಗೆ ಅರ್ಜೆಂಟ್ ಇದೆಯಾ ಅಂತ ಸಿದ್ದರಾಮಯ್ಯ ಅವ್ರ ದೇಶದಲ್ಲಿ ಕೇಳಿದ್ದಾರೆ. ಸಂಸದ ಕುಮಾರ್ ನಾಯಕ್ IAS ಅಧಿಕಾರಿ, ಜಿಲ್ಲಾಧಿಕಾರಿ ಆಗಿದ್ದರು. ನಂತರ ಸರ್ಕಾರದಲ್ಲಿ ಸೆಕ್ರೆಟರಿ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಸೇರಿದ್ದಾರೆ. ಈ ಮುಡಾ ಹಗರಣಗಳಾಗುವಾಗ ಅವರು ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದರು. ಸೊ ಹಾಗಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಈ ಎಲೆಕ್ಷನ್ ಭರಾಟೆ ನಡುವೆ ಇಡಿ ತನಿಖಾ ಸಂಸ್ಥೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ CM ಅವರ ಆಪ್ತ ಅವರನ್ನು ನೋಟಿಸ್ ಕೊಟ್ಟಿದೆ. ಈಗ ಮೈಸೂರಿನಲ್ಲಿ CM ಹೇಳಿದ್ದಾರೆ, ಇಡಿ ಏನು ಮಾಡುತ್ತಾ ಮಾಡಲಿ, ಸುಳ್ಳು ಕೇಸ್ ತನಿಖೆಯನ್ನು ಮಾಡ್ತಾ ಇದೆ, ನಮ್ಮ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ನಿರ್ಧಾರ ತೆಗೆದುಕೊಂಡಂಗೆ ಕಾಣ್ತಾ ಇದೆ. ಇವತ್ತು ಮುಖ್ಯಮಂತ್ರಿಯವರ ಆಪ್ತನನ್ನು ವಶಕ್ಕೆ ಪಡೆಯಲಾಯಿತು. ಅದಾದ ನಂತರ ಕುಮಾರ್ ನಾಯಕ್, ಈಗಿನ ಸಂಸದರಾಗಿರುವಂಥ ಕುಮಾರ್ ನಾಯಕ್ ಅವರು ಆಗಿನ ಕಾಲದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದರು. ಆ ಟೈಮಲ್ಲಿ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ CM ಪತ್ನಿ ಹಾಗೂ ಪಾರ್ವತಿಗೂ ಇಡಿ ನೋಟಿಸ್ ಕೊಡುತ್ತಾ ಅನ್ನುವಂಥ ಪ್ರಶ್ನೆ. ಬನ್ನಿ, ಮೊದಲು ಮಾತಾಡಿದ್ದಾರೆ CM, ಕೇಳಿಸ್ಕೊಳ್ಳಿ. ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ. ಸರ್, ಇಡಿ ಅವರು ಓವರಾಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ 14 ಸೈಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ, ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ. ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ, ಅವ್ರು ಏನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ. ಅದಕ್ಕೆ ಏನು ತನಿಖೆ ಮಾಡ್ತಾರೆ ಮಾಡಿ. ನೀನು ಕೇಳ್ತಾ ಇದೆಯಲ್ಲ, ಅವ್ರು ಪಡೆದಿದ್ರು ನೀನು ಕೇಳಿದ್ರ ಅಲ್ಲ, ನೀನು ಕೇಳಿದ್ರ ಮತ್ತೆ ಕೇಳಿದೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ಅಲ್ಲ, ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ, ಅದ್ರ ಮೇಲೆ ಏನು ಕಾಮೆಂಟ್ ಏನು ಮಾಡಲ್ಲ. ಬಟ್ ಇಡೀ ಮೂಢ ಕೇಸ್ಗಳು ಎಂಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ಕುಮಾರ್ ನಾಯಕ್ ಅವರು